ಹಾಯ್ ಸ್ನೇಹಿತರೆ, ನಮಸ್ಕಾರ. ಬದುಕಿನ ದಾರಿ ಚಾನಲ್ಗೆ ನಿಮಗೆ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಸ್ನೇಹಿತರೆ, ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿರಿ. ಸ್ನೇಹಿತರೆ, ಭಾರತದ ಸೇನಾ ಶಕ್ತಿ ಮತ್ತು ಆಯುಧ ಶಕ್ತಿಗಳ ಬಗ್ಗೆ ಪಾಶ್ಚಾತ್ಯ ದೇಶಗಳು ಏನು ಮಾತನಾಡುತ್ತಿವೆ ಎಂಬುದರ ಅರಿವಿಲ್ಲದವರು ಕೆಲ ಜನರು ಯುದ್ಧ ಅರಳಿಸಿದ್ದು ಟ್ರಂಪ್ನ ಆದೇಶವನ್ನ ಕೇಳಿತು. ಹೀಗೆ ಮಾತನಾಡುತ್ತಿರುವ ಹೊತ್ತಲ್ಲಿ ಮಿಸ್ ಫೈರ್ ಆಗಿದ್ದು ಮೀಡಿಯೇಷನ್ ನಿಂದ ಅಲ್ಲ, ಅದು ಭಾರತದ ಸೃಷ್ಟಿ ಮಾಡಿರುವ ರೇಡಿಯೇಷನ್ ನಿಂದ ಎಂಬುದು ಎಲ್ಲ ಕಡೆ ಹಬ್ಬಿದೆ. ಕೆಲ ರಕ್ಷಣಾ ತಜ್ಞರು ಮತ್ತು ಕೆಲ ರಾಜ್ಯದ ಜನರು ಪಾಕಿಸ್ತಾನವು ಕೆರಳಿಸುತ್ತಿರುವ ಲೀಕೇಜ್ ಬಗ್ಗೆ ಮಾತನಾಡುತ್ತಿದ್ದಾರೆ. ಅಲ್ಲಿ ಲೀಕೇಜ್ ಉಂಟು ಮಾಡುತ್ತಿರುವ ಭಾರತದ ಒಂದು ಬ್ರಹ್ಮಾಸ್ತ್ರ. ಸ್ನೇಹಿತರೆ, ಆ ಆಯುಧವು ಬಳಸುವುದಕ್ಕಿಂತ ಮೊದಲೇ ಎಲ್ಲ ದೇಶಗಳು ಎಲ್ಲ ಜನರ ಆಸಕ್ತಿಯನ್ನು ಕೆರಳಿಸಿದವು. ಆಯುಧವಾಗಿದೆ. ಅದರ ರಹಸ್ಯವನ್ನು ತಿಳಿದುಕೊಳ್ಳಬೇಕೆಂದು ಪಾಕಿಸ್ತಾನ ಮತ್ತು ಚೀನಾ ಮಾಡಿರುವ ಅಭ್ಯಾಸಗಳು ಸಾಕಷ್ಟಿವೆ. ಕೆಲ ಸೈನಿಕರು ಹನಿ ಟ್ರ್ಯಾಕ್ ಕೊಡುವ ಕಾರ್ಯವನ್ನು ಮುಂದುವರಿಸಿದವು. ಅವರನ್ನು ಬ್ಲ್ಯಾಕ್ಮೇಲ್ ಮಾಡಿ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳಲು ಪಾಕಿಸ್ತಾನ ಪ್ರಯತ್ನಪಟ್ಟಿತು. ಅಲ್ಲಿ ಒಬ್ಬ ಅಧಿಕಾರಿಯನ್ನ ಟ್ರ್ಯಾಪ್ ಕೂಡ ಆಗಿದ್ದು ಅವನಿಂದ ಸ್ವಲ್ಪ ಮಾಹಿತಿಯೂ ಕೂಡ ಅವರಿಗೆ ಸಿಕ್ಕಿ ಬರಬಹುದು. ಹೌದು, ಅದರಿಂದ ದೊಡ್ಡ ಮಟ್ಟದ ಪ್ರಯೋಜನವೇನೂ ಅವರಿಗೆ ಸಿಗಲಿಲ್ಲ. ಅವರು ಬಲೆ ಬೀಸಿರುವವನಿಗೆ ಆ ಬ್ರಹ್ಮಾಸ್ತ್ರದ ಬಗ್ಗೆ ಸ್ವಲ್ಪವೇ ನಾಲೆಜ್ ಇತ್ತು. ಹೆಚ್ಚಿನ ಮಾಹಿತಿ ಅವನ ಹತ್ತಿರ ಇರಲಿಲ್ಲ. ಮೊನ್ನೆ ಅದೇ ಬ್ರಹ್ಮಾಸ್ತ್ರವೇ ಪಾಕಿಸ್ತಾನವನ್ನ ಮಂಡಿಯ ಮೇಲೆ ಕುಳಿತುಕೊಳ್ಳುವ ಹಾಗೆ ಮಾಡಿತ್ತು. ಆ ಒಂದೇ ಒಂದು ಬ್ರಹ್ಮಾಸ್ತ್ರವು ಪಾಕಿಸ್ತಾನದ ಯಾವುದೇ ವಿಮಾನವನ್ನ ಆಕಾಶಕ್ಕೆ ಹಾರದೇ ಇರುವ ಹಾಗೆ ಮಾಡಿರುವುದು. ಅದರ ಹೆಸರವೇ ಬ್ರಹ್ಮಾಸ್. ಇದರ ಕತೆ ಏನು, ಇದರ ಹಿಂದಿನ ರಹಸ್ಯವೇನು ಎಂಬುದನ್ನು ಮತ್ತೆ ಇದರ ಹಿಂದೆ ಇರುವ ಹಿಸ್ಟರಿ ಏನು ಎಂಬುದನ್ನು ನಾವು ನೋಡೋಣ ಬನ್ನಿರಿ. ಸ್ನೇಹಿತರೆ, ನಿಮಗೆ ನೆನಪಿರಬಹುದು, ಮಾರ್ಚ್ 9, 2022ರಂದು ರಾಜಸ್ಥಾನದಲ್ಲಿರುವ ಒಂದು ಬ್ರಹ್ಮೋಸ್ ಮಿಸ್ ಫೈರ್ ಆಗಿ ಹೋಯಿತು. ಅನಂತರ ಅದರ ಬಗ್ಗೆ ತನಿಖೆಯೂ ಕೂಡ ಆರಂಭವಾಯಿತು. ಆದರೆ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿರುವ ಭಾರತದ ಸೈನ್ಯಾಧಿಕಾರಿಯನ್ನ ಅಮಾನತು ಮಾಡಲಾಯಿತು. ಅದು ಅದರ ಬೇರೆಯದೇ ಕತೆ. ಆದರೆ ಅವತ್ತು ಒಂದು ಮಿಸೈಲ್ ಬ್ರಹ್ಮೋಸ್ ಮಿಸ್ ಆಯ್ತಲ್ಲ, ಅದು ಹೋಗಿ ಬಿದ್ದದ್ದು ಪಾಕಿಸ್ತಾನದಲ್ಲಿ. ಸ್ನೇಹಿತರೆ, ಪಾಕಿಸ್ತಾನವನ್ನ ಮುಟ್ಟಾಳರು ಎನ್ನುವುದಕ್ಕೆ ಇದೇ ಕಾರಣ. ಆ ಮಿಸೈಲ್ ಹೋಗಿ ಬಿದ್ದ ಕೂಡ ಪಾಕಿಸ್ತಾನದ ಯಾವುದೇ ಅಧಿಕಾರಿಗಳಿಗೂ ಯಾವುದೇ ನ್ಯೂಸ್ ಚಾನಲ್ಗೂ ಕೂಡ ಗೊತ್ತಾಗಿರಲಿಲ್ಲ. ಅವರ ಏರ್ಫೋರ್ಸ್ಗೂ ಕೂಡ ಗೊತ್ತಾಗಿರಲಿಲ್ಲ. ಭಾರತ ಆ ವೇಳೆಯಲ್ಲಿ ಸುಮ್ಮನಿದ್ದರೆ ಅದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಾಗದಿರಲಿಲ್ಲ. ಆದರೆ ಆ ವೇಳೆಯಲ್ಲಿ ಭಾರತವು ಆ ಕೆಲಸವನ್ನ ಮಾಡಲಿಲ್ಲ. ಅದು ಸತ್ಯವನ್ನ ಒಳಗೊಂಡಿರುವ ದೇಶ. ಆದ ಕಾರಣ ಪಾಕಿಸ್ತಾನಕ್ಕೆ ಒಂದು ಕರೆಯನ್ನ ಮಾಡಿ, ನಿಮ್ಮ ದೇಶದಲ್ಲಿ ನಮ್ಮ ಒಂದು ಮಿಸೈಲ್ ಮಿಸ್ ಫೈರ್ ಆಗಿ ಬಿದ್ದಿದೆ. ಅದು ಯಾವುದೇ ಹಾನಿಯನ್ನುಂಟು ಮಾಡುವುದಿಲ್ಲ ಮತ್ತು ಅದು ಇದೇ ಸ್ಥಳದಲ್ಲಿ ಬಿದ್ದಿರಬಹುದು. ಇದನ್ನ ಕೇಳಿದ ಕೂಡಲೇ ಪಾಕಿಸ್ತಾನವು ಬಾಯನ್ನ ಬಡಿದುಕೊಂಡಿತ್ತು. ಮತ್ತೆ ಬೇಕಂತಲೇ ಭಾರತವು ನಮ್ಮ ಮೇಲೆ ಬ್ರಹ್ಮೋಸ್ ಅಸ್ತ್ರವನ್ನ ಪ್ರಯೋಗಿಸಿದೆ ಎಂಬುದನ್ನ. ಅದರಿಂದ ಯಾವ ತೊಂದರೆಯೂ ಆಗಲಿಲ್ಲ, ದೊಡ್ಡ ಘಟನೆಯೂ ಕೂಡ ನಡೆಯಲಿಲ್ಲ. ಆದರೆ ಈ ಮಿಸ್ಫೈರ್ ಆಗಿ ಪಾಕಿಸ್ತಾನಕ್ಕೆ ಒಂದು ಬೆದರಿಕೆಯನ್ನ ನೀಡಿತು ಮತ್ತು ಜಗತ್ತಿಗೆ ಒಂದು ಅಚ್ಚರಿಯನ್ನ ನೀಡಿತು. ಈ ಘಟನೆಯು ಬ್ರಹ್ಮೋಸ್ನ ಬೇಡಿಕೆಯನ್ನ ಹೆಚ್ಚಳವಾಗುವಂತೆ ಮಾಡಿತು ಮತ್ತು ಪಾಕಿಸ್ತಾನದಲ್ಲಿರುವ ಚೀನಾದ ಏರ್ ಡಿಫೆನ್ಸ್ ಮತ್ತು ಅಮೆರಿಕಾದ ರಡಾರ್ಗಳಿರುವ ಇವುಗಳು ಆ ಒಂದು ಬ್ರಹ್ಮೋಸ್ವನ್ನು ಇಂಟರ್ಸೆಪ್ಟ್ ಮಾಡಲಾಗುವುದಿಲ್ಲ ಇದು ಈ ಒಂದು ಪಾಕಿಸ್ತಾನಕ್ಕೆ ಅಚ್ಚರಿಯ ಮಾಹಿತಿಯಾಯಿತು. ಮತ್ತು ಫಿಲಿಪೈನ್ಸ್ ಎಂಬ ದೇಶಗಳು ನಮಗೂ ಕೂಡ ಈ ಒಂದು ಬ್ರಹ್ಮೋಸ್ ಎಂಬ ಅಸ್ತ್ರವನ್ನ ಕೊಡಿ ಎಂದು ಕಣ್ಣೀರಿಟ್ಟವು. ಇದು ರಷ್ಯಾದ ಜಂಟಿಯಾಗಿತ್ತು. ಇದನ್ನು ಮಾರಾಟ ಮಾಡಲಾಗುವುದಿಲ್ಲ ಮತ್ತು ಇದನ್ನು ಮಾರಾಟ ಮಾಡಬೇಕಾದರೆ ರಷ್ಯಾದ ಅನುಮತಿ ಬೇಕಿತ್ತು. ಅದು ಕೂಡ ಅನುಮತಿಯನ್ನು ನೀಡಿತು ಮತ್ತು ಈ ಫಿಲಿಪೈನ್ಸ್ ಮತ್ತು ಭಾರತದ ನಡುವೆ ವ್ಯಾಪಾರ ಸಂಬಂಧವ ಹೆಚ್ಚವಾಯಿತು. ಈಗ ಇಲ್ಲಿದೆ ನೋಡಿ ಟ್ವಿಸ್ಟ್. ಪಾಕಿಸ್ತಾನ ಮತ್ತು ಚೀನಾಕ್ಕೆ ಒಂದು ಅಚ್ಚರಿಯಾಯಿತು. ಹೇಗಾದರೂ ಮಾಡಿ ಬ್ರಹ್ಮೋಸ್ ಅಸ್ತ್ರವನ್ನ, ಅದರ ಟೆಕ್ನಾಲಜಿಯನ್ನ ಕದಿಯಬೇಕೆಂದು ಪಾಕಿಸ್ತಾನದ ಹೆಣ್ಣು ಮಕ್ಕಳನ್ನ ಕಳುಹಿಸಿ ಭಾರತದ ಅಧಿಕಾರಿಯೊಬ್ಬನ ಹನಿ ಟ್ರ್ಯಾಪ್ ಮೂಲಕ ಜೀವಿಸಿತ್ತು. ಅವನ ಹತ್ತಿರ ಕೂಡ ಯಾವುದೇ ಹೆಚ್ಚುವರಿ ಮಾಹಿತಿ ಅವರಿಗೆ ಸಿಗಲಿಲ್ಲ. ಆ ಭಯ ಕೂಡ ಅವರಲ್ಲಿ ಹಾಗೆಯೇ ಉಳಿದುಕೊಂಡಿತು. ಆಗ ಇದೇ ಭಯವು ಈಗ ಪ್ರಯೋಗಕ್ಕೆ ಬರುತ್ತಿದೆ. ಈ ಬ್ರಹ್ಮಾಸ್ತ್ರದ ಹೆಸರನ್ನ ಕೇಳಿದ ಕೂಡಲೇ ಪಾಕಿಸ್ತಾನವು ಗಾಬರಿಯಾಗುತ್ತದೆ. ಭಾರತದ ಈ ಬ್ರಹ್ಮೋಸ್ ಪಾಕಿಸ್ತಾನದ ಯಾವುದೇ ಸ್ಥಳದಲ್ಲಿ ಹೋಗಿ ಹೊಡೆಯುತ್ತೇವೆ ಎಂಬುವ ಮಾಹಿತಿಯನ್ನು ರವಾನೆ ಮಾಡಿತು. ಸ್ನೇಹಿತರೆ, ಅದು 2001 ಜೂನ್ 12ರಂದು
ಬ್ರಹ್ಮೋಸ್ನ ಮೊದಲ ಪರೀಕ್ಷಾ ಉಡಾವಣೆ ಪ್ರಾರಂಭವಾಯಿತು. ಅದರಲ್ಲಿ ಭಾರತ ಕೂಡ ಯಶಸ್ವಿಯಾಯಿತು. ಅದಾದ ನಂತರ ಅಲ್ಲಿಂದ ಇಲ್ಲಿಯವರೆಗೆ ಭಾರತದ ಸಾಕಷ್ಟು ಬಾರಿ ಪ್ರಯೋಗ ಮಾಡಿತು. ಆದರೆ ಯಾವುದೇ ಸಂಘರ್ಷದಲ್ಲಿಯೂ ಕೂಡ ಇದನ್ನು ಬಳಸಲು ಹೋಗಲಿಲ್ಲ. ಇನ್ನು ಈ ಬ್ರಹ್ಮೋಸ್ ಅನ್ನ ರಷ್ಯಾದ ಸಹಭಾಗಿತ್ವದಲ್ಲಿ ಮಾಡಲಾಗಿತ್ತೆ. ಅದಕ್ಕೆ ಇದರ ಹೆಸರು ಇಡುವಾಗ ಕೂಡ ಎರಡೂ ದೇಶಗಳ ನದಿಯ ಹೆಸರನ್ನ ಕೂಡಿಸಿ ಇಟ್ಟಿದ್ದಾರೆ. ಅದೇಗೆ ಎಂದರೆ ಭಾರತದ ಬ್ರಹ್ಮಪುತ್ರ ನದಿಯ ಮೊದಲು 4 ಅಕ್ಷರಗಳನ್ನು ಸೇರಿಸಿ ಮತ್ತು ರಷ್ಯಾದ ಮಾಸ್ಕೋವಾ ನದಿಯ ಮೊದಲು 3 ಅಕ್ಷರಗಳನ್ನು ಸೇರಿಸಿ ಬ್ರಹ್ಮೋಸ್ ಎಂಬ ಹೆಸರನ್ನ ಇಡಲಾಯಿತು. ಭಾರತವು ಈ ಅಣ್ವಸ್ತ್ರವನ್ನ ಜಲದಲ್ಲಿ, ವಾಯುನೆಲೆಯಲ್ಲಿ ಮತ್ತು ನೆಲದ ಮೇಲೆ ಪ್ರಯೋಗಿಸಲು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿತು. ಮತ್ತೆ ಮುಂದೆ ನೋಡುವುದಾದರೆ ಬನ್ನಿರಿ ಸ್ನೇಹಿತರೆ, ಬ್ರಹ್ಮೋಸ್ ರಚನೆಯಾಗಿದ್ದು ಒಂದು ರೋಚಕ ಕಥೆ. ಸ್ನೇಹಿತರೆ, ಭಾರತದ ಅಣ್ವಸ್ತ್ರ ಪರೀಕ್ಷೆಯಲ್ಲಿ ಮಾಡುವಾಗ ಬುದ್ಧ ಆಗಲೇ ನಕ್ಕು ಬಿಟ್ಟಿದ್ದ. ಆದರೆ ಈ ಅಣ್ವಸ್ತ್ರಗಳನ್ನ ಹೊತ್ತೊಯ್ಯಲು ಒಂದು ದೊಡ್ಡ ಕ್ಷಿಪಣಿ ಬೇಕಲ್ಲ. ಅಂತಹ ಒಂದು ನಿಜ ಎಲೆಯನ್ನ ಹೊತ್ತುಕೊಂಡು ಬಯಲು ಒಂದು ಕ್ಷಿಪಣಿಯನ್ನ ತಯಾರು ಮಾಡಲಾಯಿತು. ಈ ಕ್ಷಿಪಣಿಯನ್ನ ತಯಾರು ಮಾಡಲು ಕೈಜೋಡಿಸಿದವರು APJ ಅಬ್ದುಲ್ ಕಲಾಂ ಅವರು. ಕೆಲವೊಂದು ಪ್ರೋಗ್ರಾಂಗಳನ್ನ ಪ್ರಾರಂಭಿಸಲಾಯಿತು. ಅವುಗಳು ಆಕಾಶ್, ಪೃಥ್ವಿ, ನಾಗ್ ಇವುಗಳು ನಮಗೆ ಅನ್ವೇಷಣೆಯನ್ನು ನೀಡಿದವು. ಈಗ ಇರುವಾಗ 1991ರಲ್ಲಿ ಕಲ್ಕ್ ಯುದ್ಧ ನಡೆಯಿತು. ಅಲ್ಲಿ ನಡೆದ ಸೂಪರ್ಸಾನಿಕ್ ಆಪರೇಷನ್ಗಳು ಅಬ್ದುಲ್ ಕಲಾಂ ಅವರ ಗಮನವನ್ನು ಸೆಳೆಯಿತು. ಇಂತಹ ಸೂಪರ್ಸಾನಿಕ್ ಅದನ್ನು ಭಾರತ ಸರ್ಕಾರಕ್ಕೆ ತಿಳಿಸಬೇಕೆಂದು ಸಾಕಷ್ಟು ಮನವಿಗಳನ್ನು ಮಾಡಿಕೊಂಡಿತು. ಅವರು ಈ ಒಂದು ಸಾಕಷ್ಟು ಮನವಿಗಳಿಗೆ ಮನಸೋತು 1997ರಲ್ಲಿ ಭಾರತ ಮತ್ತು ರಷ್ಯಾದ ನಡುವೆ ಇಂಟರ್ ಗವರ್ನಮೆಂಟಲ್ ಒಂದು ಒಪ್ಪಂದ ನಡೆಯಿತು. ಆಗ APJ ಅಬ್ದುಲ್ ಕಲಾಂ ಮತ್ತು ರಕ್ಷಣಾ ಸಚಿವರಾದ ಆ ಒಪ್ಪಂದಕ್ಕೆ ಸಹಿ ಹಾಕಿದರು. ಭಾರತದಲ್ಲಿ ಪ್ರಾರಂಭಿಸಲು ತಯಾರಾದವು. ಹಿಂದೆ ಹೇಳಿದ ಹಾಗೆ ಈ ಬ್ರಹ್ಮಾಸ್ತ್ರಕ್ಕೆ 2 ನದಿಗಳ ಹೆಸರನ್ನ ಸೇರಿಸಿ ಆ ಕ್ಷಿಪಣಿಗೆ ಹೆಸರನ್ನ ಇಡಲಾಯಿತು. ಅದಕ್ಕಾಗಿ ಬ್ರಹ್ಮೋಸ್ ಏರ್ಫೋರ್ಸ್ ಎಂಬ ರಚನೆಯೂ ಕೂಡ ಆಯಿತು. ಅದರಲ್ಲಿ ಭಾರತ 50.5% ಸೇರನ್ನ ಹೊಂದಿದ್ದರೆ ರಷ್ಯಾ ಮಾತ್ರ 49.5% ಸೇರನ್ನ ಹೊಂದಿತ್ತು. ಗೆಳೆಯರೇ, ಈ ಬ್ರಹ್ಮೋಸ್ ರಚನೆಗೆ ಕೇವಲ 3 ವರ್ಷಗಳ ಕಾಲಾವಧಿಯನ್ನು ತೆಗೆದುಕೊಂಡಿತು. ಸ್ನೇಹಿತರೆ, ಮತ್ತೊಂದು ವಿಶೇಷವನ್ನು ನೋಡುವುದಾದರೆ ಈಗಲೇ ದಾಖಲೆಯನ್ನು ಸೃಷ್ಟಿ ಮಾಡಿರುವ S-400 ಒಂದು ಯುದ್ಧ ವಿಮಾನವು ರಷ್ಯಾದಿಂದ ಬರಮಾಡಿಕೊಳ್ಳಲಾಗಿದೆ. ಈ ರಷ್ಯಾ ದೇಶವು ಚೀನಾ ದೇಶಕ್ಕೆ ಒಂದು S-400 ಎಂಬ ಕ್ಷಿಪಣಿಯನ್ನು ಕೊಟ್ಟಿದೆ ಮತ್ತು ಟರ್ಕಿಯ ದೇಶಕ್ಕೂ ಕೂಡ ಒಂದು S-400 ಯುದ್ಧ ವಿಮಾನವನ್ನು ನೀಡಿದೆ. ಅಮೆರಿಕದ ಒತ್ತಡಕ್ಕೆ ಮಣಿದು ಟರ್ಕಿ ದೇಶವು ಈ S-400 ಯುದ್ಧ ವಿಮಾನವನ್ನು ಭಾರತದ ವಿರುದ್ಧ ಬಳಸುವುದಿಲ್ಲ ಎನ್ನುವ ಒಪ್ಪಂದಕ್ಕೆ ಸಹಿ ಹಾಕಿದೆ. ಅದೇನೇ ಇರಲಿ, ಟರ್ಕಿಯ ಬಳಿಯೂ ಕೂಡ ಒಂದು S-400 ಇದೆ ಮತ್ತು ಚೀನಾದ ಬಳಿಯೂ ಕೂಡ ಒಂದು S-400 ಯುದ್ಧ ವಿಮಾನವಿದೆ. ಈ ಯುದ್ಧ ವಿಮಾನವು ಚೀನಾ ದೇಶದಲ್ಲಿ 290 ಕಿಲೋಮೀಟರ್ಗಳವರೆಗೆ ಮಾತ್ರ ಆಕ್ರಮಿಸುತ್ತದೆ. 300 ಕಿಲೋಮೀಟರ್ಗಳ ಮೇಲೆ ಕ್ರಮಿಸಲು ಸಾಧ್ಯವಿಲ್ಲ, ಏಕೆಂದರೆ ಚೀನಾ ದೇಶವು MTCR ಎಂಬ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ. ಹಾಗಾದರೆ ಕಾರಣ, ಈ ರಷ್ಯಾವು 2290 ಕಿಲೋಮೀಟರ್ಗಳವರೆಗೆ ಆಕ್ರಮಿಸುವ S-400 ಮಾತ್ರ ರಫ್ತು ಮಾಡಬೇಕಾಗಿರುತ್ತದೆ. MTCR ಎಂದರೆ MTCR ಸಹಿ ಹಾಕಿದ ದೇಶಗಳು ಮಾತ್ರ 290 ಕಿಲೋಮೀಟರ್ಗಳ ಮೇಲೆ ಚಲಿಸುವ ಯುದ್ಧ ಸಾಮಗ್ರಿಗಳನ್ನು ಬಳಸಬೇಕು. ಸಹಿ ಹಾಕದೇ ಇರುವ ದೇಶಗಳು ಸಹಿ ಹಾಕಿದ ದೇಶಗಳು 290 ಕಿಲೋಮೀಟರ್ಗಳೊಳಗೆ ಮಾತ್ರ ಚಲಿಸುವ ಯುದ್ಧ ಸಾಮಗ್ರಿಗಳನ್ನು ರಫ್ತು ಮಾಡಬೇಕಾಗಿರುತ್ತದೆ. ಚೀನಾ S-400 ಕೇವಲ 290 ಕಿಲೋಮೀಟರ್ಗಳವರೆಗೆ ಮಾತ್ರ ಆಕ್ರಮಿಸುತ್ತದೆ ಎಂಬುದನ್ನು ಚೀನಾ ಸೈನ್ಯದಿಂದ ನಿವೃತ್ತರಾದ ಅಧಿಕಾರಿಗಳು ತಿಳಿಸಿದ್ದಾರೆ. ಯಾವುದೇ ದೇಶದ ಯುದ್ಧ ಸಾಮಗ್ರಿಗಳು ಎಷ್ಟು ಕಿಲೋಮೀಟರ್ಗಳವರೆಗೆ ಮಾತ್ರ ಆವರಿಸುತ್ತವೆ ಅಥವಾ ಆಕ್ರಮಿಸುತ್ತವೆ ಎಂದು ಹೇಳಲು ಸಾಧ್ಯವಿಲ್ಲ. ಅವುಗಳನ್ನು ಯುದ್ಧದಲ್ಲಿ ಪ್ರಯೋಗಿಸಲು ಮಾತ್ರ ತಿಳಿಯುವುದು. ಇಲ್ಲಿ ರಷ್ಯಾದ ಮತ್ತು ಚೀನಾದ ಆಪ್ತ ಸಂಬಂಧ ಹೆಚ್ಚಿರುವ ಕಾರಣ ರಷ್ಯಾ ಚೀನಾ ದೇಶಕ್ಕೆ ಹೆಚ್ಚು ಕಿಲೋಮೀಟರ್ಗಳವರೆಗೆ ಆಕ್ರಮಿಸುವ ಯುದ್ಧ ಸಾಮಗ್ರಿಗಳನ್ನು ನೀಡಿರಬಹುದು ಎಂದು ಊಹಿಸಿಕೊಳ್ಳಲಾಗಿದೆ. ಅದು ನಿಜವಾಗಿರಬಹುದು. ಒಂದು ಬ್ರಹ್ಮೋಸ್ ಹತ್ತಿರ ಬಂದು ನೋಡಿದಾಗ ಕ್ರೂಜ್ ಮಿಸೈಲ್ ತರಹದ ಆಕಾಶವನ್ನ ಮುಟ್ಟಿ
ಕೆಳಗೆ ತನ್ನ ಗುರಿಯನ್ನ ಮುಟ್ಟುವುದಿಲ್ಲ. ಈ ಬ್ರಹ್ಮೋಸ್ ಮಿಸೈಲ್ ಎಂಬುದು ಮೇಲಕ್ಕೆ ಹಾರಿ ಮತ್ತೆ ನೆಲದ ಸಮಾನವಾಗಿ ಹಾರಿ ತನ್ನ ಗುರಿಯನ್ನ ಸಾಧಿಸುತ್ತದೆ. ಮತ್ತೆ ಇದು ನೆಲಕ್ಕೆ ಕೇವಲ 10 ಮೀಟರ್ಗಳಷ್ಟು ಅಂತರದಲ್ಲಿಯೂ ಕೂಡ ಹಾರಬಹುದು. 1,000 ಕಿಲೋಮೀಟರ್ಗಳಲ್ಲಿ ಅಂತರದಲ್ಲಿಯೂ ಕೂಡ ಈ ಯುದ್ಧ ವಿಮಾನವು ಹಾರಬಹುದಾಗಿದೆ. ಮತ್ತೆ ಈ ಬ್ರಹ್ಮೋಸ್ನ ಗುರಿ ತಪ್ಪುವಿಕೆ 1 ಮೀಟರ್ ಅಥವಾ 10 ಮೀಟರ್ ಆಚೆ ಈಚೆ ಬೀಳುತ್ತದೆ ಎಂಬ ಮಾಹಿತಿಯು ಸುಳ್ಳಾಗಿದೆ. ಹೇಗೆಂದರೆ ಅದು ಸೈನ್ಯದಿಂದ ನಿವೃತ್ತರಾದ ಅಧಿಕಾರಿಗಳು ಹೇಳಿರುವ ಮಾಹಿತಿಯ ಪ್ರಕಾರ ಅದು ಕೇವಲ ಸೆಂಟಿಮೀಟರ್ಗಳಲ್ಲಿ ಮಾತ್ರ ಆಚೆ ಈಚೆ ಬೀಳುತ್ತದೆ ಎಂದು ಹೇಳಿದ್ದಾರೆ. ಇದನ್ನು ಕೇಳಿದ ಪಾಕಿಸ್ತಾನವು ಗಾಬರಿಯಾಗಿದೆ. ಹಾಗಾದರೆ ಬ್ರಹ್ಮೋಸ್ನ ಪರಿಚಯ ಇರುವ ನಿವೃತ್ತ ಅಧಿಕಾರಿಗಳು ಹೇಳುತ್ತಾ ಇದ್ದಾರೆ, ಸ್ನೇಹಿತರಿಗೆ ಈ ಬ್ರಹ್ಮೋಸ್ ಅನ್ನು ನಾವು ಈಗ ಹಿಂದಿನಕ್ಕಿಂತಲೂ ಇಲ್ಲಿಯವರೆಗೆ 75%ಗಳವರೆಗೆ ಸ್ವದೇಶಿ ಆಯುಧವನ್ನಾಗಿ ಮಾಡಿಕೊಳ್ಳಲು ಸಿದ್ಧರಾಗುತ್ತಿದ್ದೇವೆ. ಈ ಹಿಂದೆ ನಾನಾ ವೇಳೆಗಳಲ್ಲಿ 2004ರಲ್ಲಿ ಬ್ರಹ್ಮೋಸ್ನ ಯುದ್ಧ ವಿಮಾನಗಳಿಗೆ 13% ಮಾತ್ರ ಸ್ವದೇಶಿ ಸಾಮಗ್ರಿಗಳನ್ನು ಬಳಸಲಾಗುತ್ತಿತ್ತು. ಮತ್ತೆ ಮೊದಲು 87% ಸಾಮಗ್ರಿಗಳನ್ನು ರಷ್ಯಾದಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಆದರೆ ಇಲ್ಲಿಯವರೆಗೆ ಬಳಸಲಾಗುತ್ತಿರುವ ರಾಜೆಂಟ್ ಇಂಜಿನ್ ಅನ್ನು ರಷ್ಯಾದಿಂದಲೇ ಬರಮಾಡಿಕೊಳ್ಳಲಾಗುತ್ತಿದೆ ಮತ್ತು ಈ ಬ್ರಹ್ಮೋಸ್ನ ಬೇಡಿಕೆಗಳು ಹೆಚ್ಚಾಗುತ್ತಿವೆ. ಸುಮಾರು 17 ದೇಶಗಳು ಇದನ್ನು ಎನ್ಕ್ವೈರಿಗಾಗಿ ಬರುತ್ತಿವೆ ಮತ್ತು ಬೇಡಿಕೆಯನ್ನು ಭಾರತ ದೇಶಕ್ಕೆ ನೀಡುತ್ತಿವೆ. ಮತ್ತೊಂದು ವಿಶೇಷವೇನೆಂದರೆ ಚೀನಾ ವಿರೋಧಿ ದೇಶಗಳು ನಮಗೂ ಕೂಡ ಈ ಬ್ರಹ್ಮೋಸ್ನ ಅಸ್ತ್ರದ ಅಗತ್ಯವಿದೆ, ನೀಡಿ ಎಂದು ಕಣ್ಣೀರನ್ನು ಸುರಿಸುತ್ತಿವೆ. ಪಾಕಿಸ್ತಾನದ ಮೇಲೆ ಬಳಸಲಾಗಿರುವ ಈ ಬ್ರಹ್ಮೋಸ್ನ ಮಾರುಕಟ್ಟೆಯ ಸ್ಥಿತಿ ಆಕಾಶವನ್ನು ಮುಟ್ಟಿರುವ ಸ್ಥಿತಿಯಲ್ಲಿ ಇರುತ್ತಿದೆ. ಇದು ಅದರ ಗಿರಿಮೆಗಳನ್ನು ಹೆಚ್ಚು ಮಾಡುತ್ತಿದೆ. ಹೀಗಾಗಿ ಇದೇ ವಿಷಯಗಳನ್ನು ಕೇಳಿದ ಪಾಕಿಸ್ತಾನವು ಬೆಚ್ಚಿ ಬೀಳುತ್ತಿದೆ. ಈ ಮಾಹಿತಿಯನ್ನು ಕೇಳಿದ ತಕ್ಷಣ ಪಾಕಿಸ್ತಾನವು ಗಾಬರಿಯಾಗಿದೆ. ಇಷ್ಟು ಮಾಹಿತಿಯನ್ನ ಈ S-400 ಮತ್ತು ಬ್ರಹ್ಮಾಸ್ನ ಬಗೆಯಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಾವು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.